ಅಲ್ಲಿ ತಮ್ಮ ನೆಚ್ಚಿನ ನಾಯಕರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಲು ನೂರಾರು ಜನ ಅಭಿಮಾನಿಗಳು, ಹಿತೈಷಿಗಳು, ಕಾರ್ಯಕರ್ತರು ಆಗಮಿಸಿ ಶುಭ ಹಾರೈಸುತ್ತಿದ್ದರು. ಹೌದು, ದಾಸರಹಳ್ಳಿ ಕ್ಷೇತ್ರದ ಮಾಜಿ ಬಿಬಿಎಂಪಿ ಸದಸ್ಯರು, ನಿಕಟಪೂರ್ವ ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರೂ ಆದ ಶ್ರೀ ಕೆ. ನಾಗಭೂಷಣ್ ರವರು ತಮ್ಮ ಹುಟ್ಟುಹಬ್ಬವನ್ನು ಎಲ್ಲ ಅಭಿಮಾನಿಗಳು, ಹಿತೈಷಿಗಳು, ಕಾರ್ಯಕರ್ತರ ಒಟ್ಟಿಗೆ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ವಿಶೇಷವಾಗಿ ಕುಂಭಮೇಳದಲ್ಲಿ ಭಾಗವಹಿಸಿದ್ದಂತಹ ಹರಿದ್ವಾರ ಮೂಲದ ಮಹಾಮಂಡಲೇಶ್ವರ ಮಠದ ಬಾಬಾ ಬಡನ್ಕಟ್ಟಿ ನಾಗಸಾಧುಗಳು ಆಗಮಿಸಿ ಮುಂದಿನ ನಿಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗಬೇಕು ಎಂದು ಹಾರೈಸಿದರು. भगवान खुश रखे, आनंद करते रहो, भगवान का भजन करते रहो, मेरी बेटी को अच्छा रखो, मेरी कन्हैया को अच्छा रखो और सभी प्रेम से रहो. नमः पार्वती पते हर ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ಬ್ಯಾಂಗ್ಳೂರು ಮಹಾನಗರ ಪಾಲಿಕೆಯ ಮಾಜಿ ನಗರಸಭಾ ಸದಸ್ಯರಂಥ ನಾಗಭೂಷಣ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನೀಡಲಿಕ್ಕೆ ಅನಿರೀಕ್ಷಿತವಾಗಿ ನಿರೀಕ್ಷಣೆ ಮಾಡದೆ ಹರಿದ್ವಾರದಿಂದ ಮಹಾಮಂಡಲೇಶ್ವರ ಮಠದ ಬಾಬಾ ಬಗನ್ಕಂಡಿ ಸ್ವಾಮಿ ಬಾಬಾಜಿಯವರು ಬಂದಿದ್ದಾರೆ, ಅಘೋರ ಸ್ವಾಮಿಗಳು. ಸೊ ಪ್ರತಿ ವರ್ಷ ನಮ್ಮ ಮನೆಗೆ ನಮ್ಮ ಸಂಸ್ಥೆಗೆ ಬರ್ತಿದ್ರು. ಇವತ್ತು ಅನಿರೀಕ್ಷಿತ ಬೆಳಗ್ಗೆ ಬಂದಾಗ ಅವರಲ್ಲಿ ತಿಂಡಿ ತಿನ್ನಲ್ಲ, ಇವತ್ತು ನಿಮ್ಮ ಮನೇಲಿ ತಿಂಡಿ ತಿಂದು ಉಪ ಮಾಡಿಸ್ಕೊಂಡು ತಿಂದೆವು. ಸೊ ನನ್ನ ಸ್ನೇಹಿತ, ಆಪ್ತ ಮಿತ್ರ ಬರ್ತ್ಡೇ ನಾನು ಹೋಗಬೇಕು ಅಂದ್ಬಿಡಿ, ಹಾಗೆ ಸ್ವಾಮೀಜಿನೂ ಕರ್ಕೊಂಡ್ಬಂದು ಜೊತೆಗೆ ಎಲ್ರಿಗೂ ಆಶೀರ್ವಾದ ಸಿಕ್ತು. ಅದು ನಿಮ್ಮನೆ ಈ ಮನೆಯ ಪುಣ್ಯ, ಈ ಭೂಮಿ, ಈ ಭಾರತ ದೇಶದ ಪುಣ್ಯ ಭೂಮಿ, ಕರ್ಮಭೂಮಿ, ಯೋಗ ಭೂಮಿ ಅಂತ ಏನು ಹೇಳ್ತೀವೋ ಆ ಒಂದು ಮಣ್ಣಿನ ಫಲದಿಂದ ಇವತ್ತು ಗುರುಗಳು ಬಂದಿದ್ದಾರೆ. ಹರಿದ್ವಾರ ಹಿಮಾಲಯ ಋಷಿಕೇಶದ ಬಂದಿದ್ದಾರೆ ಅಂದರೆ ಅವರು ಪ್ರತಿ ಎಲ್ಲ ಕುಂಭಮೇಳಗಳು ಮಾಡ್ತಾರೆ, ಪ್ರತಿ ಕುಂಭಮೇಳ ಮಾಡ್ತಾರೆ. ಇವತ್ತು 487 ನದಿಗಳ ಕುಂಭಮೇಳ ಮಾಡಿದಂಥ ಮಹಾಪವಿತ್ರವಾದಂಥ ಬಾಬಾಜಿಯವರು ಅಂಥವ್ರು ಇವತ್ತು ಬಂದಿದ್ದಾರೆ. ಎಲ್ಲರಿಗೂ ದರ್ಶನ ಆಯಿತು. ಅನಿರೀಕ್ಷಿತವಾದ ದರ್ಶನದಿಂದ ಎಲ್ಲರಿಗೂ ಒಳ್ಳೆಯದಾಗಿ ನಾಗಭೂಷಣ್ ಅವರು ಆಯು ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಜ್ಞಾನ ಸಿದ್ಧಿ ಬುದ್ಧಿ ಮೋಕ್ಷ ಕೊಟ್ಟು ಇನ್ನೂ ಜನಗಳ ಸೇವೆ ಮಾಡೋ ಸೇವೆ ಅಂತ ನಿರಂತರವಾಗಿ ಮನೆಯಿಂದ ನಡೀಲಿ, ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ತುಂಬೂರಿಂದ ಆಶೀರ್ವದಿಸ್ತೀವಿ. ಥ್ಯಾಂಕ್ ಯು. ನಾಗಭೂಷಣ್, ಎಕ್ಸ್ ಕಾರ್ಪೊರೇಟರ್, ಶೆಟ್ಟಳ್ಳಿವಾಡು, ದಾಸರಹಳ್ಳಿ ಕ್ಷೇತ್ರ. ಎಲ್ರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ವರ್ಷದ ಏನು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರವಾಗಿ ಹೊಸ ವರ್ಷ ನಾವು ಯುಗಾದಿಯನ್ನು ಆಚರಿಸ್ತೀವಿ. ತದನಂತರ ಶ್ರೀರಾಮನವಮಿ ಕೂಡ ಇವತ್ತು ಅದ್ದೂರಿಯಾಗಿ ನಮ್ಮ ಊರಲ್ಲಿ ಆಚರಿಸ್ತದೆ. ಅದೇ ದಿನಗಳಲ್ಲಿ ನನ್ನ ಬರ್ತ್ಡೇ ಕೂಡ ಬರ್ತಾ ಇರೋದು ನನ್ನ ಒಂದು ಸುಕೃತವಾದಂತಹ ಒಂದು ಅದೃಷ್ಟ ಅಂತ ಹೇಳೋದಕ್ಕೆ ಕೂಡ ನಾನು ಇಷ್ಟಪಡ್ತೀನಿ. ಯಾಕೆಂತಂದರೆ ಪ್ರತಿ ವರ್ಷವೂ ಅಷ್ಟೇ ಯುಗಾದಿ ತಪ್ಪಿದ್ರೆ ಶ್ರೀರಾಮನವಮಿ ಈ ಹಬ್ಬದಲ್ಲಿ ನನ್ನ ಹುಟ್ಟಿದಬ್ಬ ಬರ್ತದೆ. ಅದು ಒಂಥರ ನಾವು ನಮ್ಮ ತಂದೆ ತಾಯಿಯನ್ನು ಕೇಳ್ಕೊಂಡು ಮುಟ್ಟಿರುವಂತಹ ಒಂದು ಅನುಭವ ಅನ್ನುವಂಥ ಕೂಡ ಮಾತನ್ನು ಸಹ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟ. ಇದ್ರ ಜೊತೆಯಲ್ಲಿ ಎಲ್ಲ ನಮ್ಮ ದಾಸರಹಳ್ಳಿ ಜನತೆಗೂ ಕೂಡ ಒಂದು ಶುಭಾಶಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಈ ವರ್ಷ ಏನು ಇವತ್ತು ಈ ಹೊಸ ವರ್ಷ ಶುರುವಾಗಿದೆ, ಎಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆಯುಷು, ಅದೃಷ್ಟ ಮತ್ತು ಆರೋಗ್ಯ ಎಲ್ಲವನ್ನೂ ಕೂಡ ಕಾಪಾಡಲಿ ಅನ್ನುವಂಥ ಮಾತನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂತಂದರೆ ನಾವು ಕಾರ್ಪೊರೇಟರ್ ಆಗಿದ್ದಂಥ ಸಮಯದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೀವಿ ಅಂತ ನಾನು ಹೇಳೋದು ಬೇಡ, ನಮ್ಮೆಲ್ಲ ಜನತೆ ಕೂಡ ನಮ್ಮನ್ನು ಏನು ಗೆಲ್ಲಿಸಿದ್ದಾರೆ, 1 ಲಕ್ಷ ವೋಟರ್ಸ್ ಏನು ಇವತ್ತಿನ ದಿವಸ ನನ್ನ ಆರ್ಸ್ ಕಳಿಸಿದ್ದಾರೆ, ಅವರೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ನಾವು ಯಾವ ರೀತಿ ಕೆಲಸ ಮಾಡಿದ್ದಾರೆ. ಈ ಸರಿನೂ ಕೂಡ ನಿಂತ್ಕೊಳ್ಳಿ, ನೀವು ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ. ಆದರೆ ನಾನು ಇದು ಬೇಡ, ಮುಂದಿನ ಒಂದು ಹಂತಕ್ಕೆ ಹೋಗೋಣ ಅನ್ನುವಂಥ ಇದನ್ನು ಕೂಡ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ಮಾಡ್ಕೋಬೇಕು, ಇನ್ನೂ ಎತ್ತರಕ್ಕೆ ಹೋಗಬೇಕು ಅನ್ನುವಂಥ ಪ್ರಯತ್ನ ಕೂಡ ಮಾಡ್ತಾಯಿದ್ದೀನಿ. ಅದು